ನಮಸ್ಕಾರ ಸ್ನೇಹಿತರೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇವತ್ತಿನ ಟೇಸ್ಟಿ ಯಾತ್ರಾ ಕನ್ನಡ ಯೂಟ್ಯೂಬ್ ಚಾನಲ್ ಹಾಗೆ ನಮ್ಮ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ವೋಟರ್ ಐ ಡಿ ಇದ್ದರೆ ಮಾತ್ರ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ, ಇಲ್ಲಾಂದರೆ ಈ ಯೋಜನೆ 2,000 ರೂಪಾಯಿ ಹಣ ಕಟ್ಟಾಗುತ್ತೆ. ಲೇಟೆಸ್ಟ್ ಗೃಹಲಕ್ಷ್ಮಿ ನ್ಯೂ ಆ್ಯಪ್ ರೂಲ್ಸ್, ಲೇಟೆಸ್ಟ್ ಅಪ್ಡೇಟ್ 2026 ಏನಿದು ನೋಡೋಣ ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಗೆ ಬರ್ತಿದೆ ಹೊಸ ಆ್ಯಪ್. ಈಗ ಖುದ್ದು ಅಧಿಕಾರಿಗಳೇ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ, ಏನೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ, ಏನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ನೀವು ಕೊಡಬೇಕಾಗುತ್ತೆ. ಈ ಬಾರಿ ಗೃಹಲಕ್ಷ್ಮಿ ಯೋಜನೆಗೆ ಜಾತಿ ಪ್ರಮಾಣ ಪತ್ರ ಕಡ್ಡಾಯನ ಕೊಡಲೇಬೇಕಾ? ಹಾಗೆಯೇ ಇನ್ನೊಂದು ಸ್ನೇಹಿತರೆ, ಮುಖ್ಯವಾಗಿ ಈ ಬಾರಿ ನೀವು ಮತದಾರ ಗುರುತಿನ ಚೀಟಿ ಅಂದರೆ ವೋಟರ್ ಐ ಡಿಯನ್ನು ಕಡ್ಡಾಯವಾಗಿ ಕೇಳ್ತಾರೆ. ಈ ಬಾರಿ ನೀವು ಅದನ್ನು ಕೊಡಲೇಬೇಕಾಗುತ್ತೆ. ಅದ್ರ ಬಗ್ಗೆನೇ ಈ ಒಂದು ವಿಡಿಯೋ ಆಗಿರುತ್ತೆ ಸ್ನೇಹಿತರೆ. ಹಾಗಾದರೆ ಈ ಯೋಜನೆಯ ಅರ್ಜಿ ಸಲ್ಲಿಕೆ ಶುರು ಯಾವಾಗುತ್ತೆ, ಯಾರಿಗೆಲ್ಲ ಈ ಯೋಜನೆಯ ಅವಕಾಶ ಇದೆ, ಇದೆಲ್ಲದರ ಕಂಪ್ಲೀಟ್ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗಾಗಿ ನೀವೆಲ್ಲರೂ ಕೂಡ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಶೇರ್ ಮಾಡಿ ಸ್ನೇಹಿತರೆ ಎಲ್ರಿಗೂ ಕೂಡ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಲೇಟೆಸ್ಟ್ ಅಪ್ಡೇಟ್ ಹೊಸ ಮಾಹಿತಿಗಳನ್ನ ನಾನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಮರುಪರಿಶೀಲನೆಗಾಗಿ ಸರ್ಕಾರ ಈಗ ಮುಂದಾಗಿದೆ ಸ್ನೇಹಿತರೆ. ಅಂಗನವಾಡಿ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬಂದು ಒಂದು ಮೊಬೈಲ್ ಆ್ಯಪ್ ಮೂಲಕ ನಿಮ್ಮ ಎಲ್ಲ ಕಂಪ್ಲೀಟ್ ಮಾಹಿತಿಯನ್ನು ಪಡೆದುಕೊಳ್ತಾರೆ. ಹಾಗಾದರೆ ಈ ಹೊಸ ಆ್ಯಪ್ ಯಾವುದು? ಈ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳಲ್ಲಾದಂಥ ಈ ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಈ ಎರಡೂ ಯೋಜನೆಗಳು ಸಾಕಷ್ಟು ಪರಿಷ್ಕರಣೆ ನಡೀತಿದ್ದು ಮನೆ ಯಜಮಾನಿಗೆ ಪ್ರತಿ ತಿಂಗಳು ಏನು 2,000 ರೂಪಾಯಿ ಹಣ ಬರ್ತಾ ಇತ್ತೋ ಈ ಒಂದು ಯೋಜನೆಯ ಮುಖಾಂತರ, ಈ ಯೋಜನೆಗಳಲ್ಲಿ ಒಂದಷ್ಟು ಲೋಪದೋಷಗಳು ಕಂಡು ಬಂದಿದ್ದು ಸರ್ಕಾರ ಇದನ್ನು ಸರಿಪಡಿಸೋದಕ್ಕಾಗಿ ಈ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಮರುಪರಿಶೀಲನೆಗಾಗಿ ಅಂದರೆ ಬೆನಿಫಿಷಿಯರಿ ವೆರಿಫಿಕೇಷನ್ಗಾಗಿ ಸರ್ಕಾರ ಈಗ ಮುಂದಾಗಿದೆ ಸ್ನೇಹಿತರೆ. ನಿಜವಾದ ಅರ್ಹ ಫಲಾನುಭವಿಗಳಿಗೆ ಈ ಒಂದು ಯೋಜನೆಯ ಲಾಭ ಸಿಗಬೇಕು ಅನ್ನೋ ಉದ್ದೇಶದಿಂದ ರಾಜ್ಯ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಒಂದು ಹೊಸ ಆ್ಯಪ್ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಒಂದು ಕಂಪ್ಲೀಟ್ ಮಾಹಿತಿಯನ್ನು ತಗೊಂಡು ಕಂಪ್ಲೀಟ್ ಚೆಕಿಂಗ್ ಪ್ರೋಸೆಸ್ ಪರಿಶೀಲನೆ ನಡೆಸೋದಕ್ಕೆ ಮುಂದಾಗಿದೆ ಸ್ನೇಹಿತರೆ. ನೀವಿವಾಗ ಕೇಳ್ಬೋದು, ಯಾಕೆ ನಾವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸೋಕ್ಕಾಗಲ್ವಾ, ಯಾಕೆ ಅಧಿಕಾರಿಗಳು ಮನೆ ಬಾಗಿಲಿಗೆ ಬಂದು ಡೀಟೇಲ್ಸ್ನ ತಗೊಳ್ಬೇಕು ಅಂತ ನೀವು ಕೇಳ್ಬೋದು ಸ್ನೇಹಿತರೆ. ಆದರೆ ಒಂದು ನೆನ್ಪಿಟ್ಕೊಳ್ಳಿ, ನಮ್ಮಲ್ಲಿ ಎಲ್ಲರೂ ಕೂಡ ಅಕ್ಷರಸ್ಥರು ಇಲ್ಲ, ಸಾಕಷ್ಟು ಜನ ತುಂಬ ಜನ ಅನಕ್ಷರಸ್ಥರು ಇದ್ದಾರೆ. ಹಾಗೆ ತಾಂತ್ರಿಕ ಜ್ಞಾನ ಇಲ್ಲದೇ ಇರೋ ಜನಗಳು ಕೂಡ ಇದ್ದಾರೆ. ಅವರೆಲ್ಲರಿಗೂ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈ ಅಂಗನವಾಡಿ ಕಾರ್ಯಕರ್ತರನ್ನ ನೆರವನ್ನು ಪಡಿತಾ ಇದೆ. ಇವರನ್ನ ನಿಮ್ಮ ಮನೆ ಬಾಗಿಲಿಗೆ ಕಳಿಸಿ ನಿಮ್ಮ ಒಂದು ಕಂಪ್ಲೀಟ್ ಮಾಹಿತಿಯನ್ನು ತಗೊಂಡು ಪರಿಶೀಲನೆ ನಡೆಸೋದಕ್ಕೆ ಇವಾಗ ಸರ್ಕಾರ ಇವರ ನೆರವನ್ನು, ಆ ಅಂಗನವಾಡಿ ಕಾರ್ಯಕರ್ತರ ನೆರವನ್ನು ಪಡಿತಾ ಇದೆ. ರಾಜ್ಯ ಸರ್ಕಾರ ಈ ಗೃಹಲಕ್ಷ್ಮಿ ಯೋಜನೆಯ ಮಾರ್ಗಸೂಚಿಗಳನ್ನು ಇನ್ನೂ ಪ್ರಕಟಣೆ ಮಾಡಿಲ್ಲ ಸ್ನೇಹಿತರೆ. ಶೀಘ್ರದಲ್ಲೇ ಕೆಲವು ದಿನಗಳಲ್ಲಿ ಈ ಒಂದು ಮಾರ್ಗಸೂಚಿಗಳನ್ನು ಪ್ರಕಟಣೆ ಮಾಡ್ತಾರೆ. ಅನಂತರ ಅಂಗನವಾಡಿ ಕಾರ್ಯಕರ್ತರು ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಅವರ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡಿದಂಥ ಈ ಒಂದು ಹೊಸ ಆ್ಯಪ್ ಮೂಲಕ ನಿಮ್ಮ ಎಲ್ಲ ಮಾಹಿತಿಗಳನ್ನ ತಗೊಂಡು ಪರಿಶೀಲನೆಯನ್ನು ಮಾಡ್ತಾರೆ. ಇದರಿಂದಾಗಿ ಯಾರ್ಯಾರು ಅರ್ಜಿ ಸಲ್ಲಿಸೋದಕ್ಕೆ ಒಂದು ತಾಂತ್ರಿಕ ಸಮಸ್ಯೆಯನ್ನು ಫೇಸ್ ಮಾಡ್ತಿದ್ದೀರೋ, ಆನ್ಲೈನ್ ಸಮಸ್ಯೆಯನ್ನು ಫೇಸ್ ಮಾಡ್ತಿದ್ದೀರೋ ಅವರೆಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಸ್ನೇಹಿತರೆ, ತುಂಬ ಜನ ಈ ಒಂದು ಸಮಸ್ಯೆಯನ್ನು ಫೇಸ್ ಮಾಡ್ತಾಯಿದ್ರು ಅರ್ಜಿ ಸಲ್ಲಿಸಬೇಕಾದ್ರೆ. ಹೀಗಾಗಿ ಅಂಗನವಾಡಿ ಕಾರ್ಯಕರ್ತರೇ ಖುದ್ದಾಗಿ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಮಾಹಿತಿನೆಲ್ಲ ತಗೊಂಡು ಪರಿಶೀಲನೆ ಮಾಡಿ ಅರ್ಜಿ ಸಲ್ಲಿಸೋದಕ್ಕೆ ಒಂದು ಹೊಸ ಅವಕಾಶವನ್ನು ಮಾಡಿಕೊಡ್ತಾರೆ. ಇದರಿಂದಾಗಿ ನಿಮಗೆಲ್ರಿಗೂ ತುಂಬ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಬಟ್ ನಿಮಗಿಲ್ಲೊಂದು ವಿಷಯನ ಕ್ಲಿಯರ್ ಕಟ್ಟಾಗಿ ಹೇಳ್ಬಿಡ್ತೀನಿ ನೋಡಿ ಸ್ನೇಹಿತರೆ. ಯಾರೆಲ್ಲ ಈ ಒಂದು ಯೋಜನೆಗೆ ಅರ್ಹರು, ಯಾರಿಗೆಲ್ಲ ಅವಕಾಶ ಇದೆ, ಎಲ್ರಿಗೂ ಅವಕಾಶ ಇದೆಯಾ ಈ ಒಂದು ಮರುಪರಿಶೀಲನಾ ಪ್ರಕ್ರಿಯೆ ಹಾಗೆ ಹೊಸ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆಯಲ್ಲಿ ಯಾರೆಲ್ಲ ಅರ್ಹರಾಗಿರ್ತಾರೆ? ಈಗಾಗಲೇ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದೆ ಸ್ನೇಹಿತರೆ. ಹಾಗಾದರೆ ಯಾರೆಲ್ಲ ಈ ಯೋಜನೆಗೆ ಅರ್ಹರಾಗಿರ್ತಾರೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ನೋಡಿ ಸ್ನೇಹಿತರೆ. ನೋಡಿ, ಮೊದಲನೇದಾಗಿ ಕಡ್ಡಾಯವಾಗಿ ಮತದಾರರ ಪಟ್ಟಿಯಲ್ಲಿ ಹೆಸರಿದ್ದು ಮನೆ ಯಜಮಾನಿಗೆ ಮಾತ್ರ ಹಣ ಪಡೆಯಲು ಅವಕಾಶವಿದೆ ಸ್ನೇಹಿತರೆ. ನಾನು ಆಗಲೇ ಹೇಳಿದಾಗೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರಬೇಕು, ಅಂಥವರಿಗೆ ಮಾತ್ರ ಈ ಯೋಜನೆಗೆ ಅವಕಾಶ ಇದೆ ಸ್ನೇಹಿತರೆ ಅರ್ಜಿ ಹಾಕೋದಕ್ಕೆ. ಎರಡನೇದಾಗಿ BPL ಮತ್ತು APL ಕಾರ್ಡ್ ಹೊಂದಿರುವ ಮಹಿಳೆಯರು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ನಿಮ್ಮ ಹತ್ರ BPL ಅಥವಾ APL ಕಾರ್ಡ್ ಇರಬೇಕಾಗತ್ತೆ. ಮೂರನೇದು, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಯಾಗಿದ್ದು ತಮ್ಮ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕಾದ ಮಹಿಳೆಯರು. ಅಂದರೆ ನೀವು ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೀತಾ ಇದ್ದರೆ ನೀವೇನಾದರೂ ಅಪ್ಡೇಟ್ ಮಾಡಬೇಕು ಇದರಲ್ಲಿ ಅಂತಂದರೆ ಅಂಥವರು ಕೂಡ ಅರ್ಹರು. ಏನು ಅಪ್ಡೇಟ್ ಅಂತ ಅಂದರೆ ಬ್ಯಾಂಕ್ ಅಕೌಂಟ್ ಆಗಿರ್ಬೋದು, ಅದೇ ಥರ ಮೊಬೈಲ್ ನಂಬರ್ ಏನಾದ್ರು ಅಪ್ಡೇಟ್ ಮಾಡಬೇಕಂದ್ರೆ ನೀವು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ನಾಲ್ಕನೇದಾಗಿ
ಹೊಸದಾಗಿ ಯೋಜನೆಯ ಲಾಭ ಪಡೆಯಲು ಬಯಸುವ ಎಲ್ಲ ಅರ್ಹ ಮಹಿಳೆಯರಿಗೆ ಅರ್ಜಿ ಸಲ್ಲಿಸೋಕೆ ಅವಕಾಶ ಇರುತ್ತೆ. ಸೊ ಯಾರೆಲ್ಲ ಹೊಸದಾಗಿ ಈ ಒಂದು ಯೋಜನೆಯ ಲಾಭ ಪಡಿಬೇಕು ಅಂತ ಬಯಸ್ತಿರೋ ಅಂಥ ಮಹಿಳೆಯರು ಕೂಡ ಈ ಯೋಜನೆಗೆ ಅರ್ಜಿಯನ್ನು ಹಾಕ್ಬೋದಾಗಿದೆ ಸ್ನೇಹಿತರೆ. ಈ ಹೊಸ ಅರ್ಜಿಯನ್ನು ಹೇಗೆ ಸಲ್ಲಿಸೋದು ನೋಡೋಣ ಬನ್ನಿ. ಹೊಸ ಅರ್ಜಿ ಸಲ್ಲಿಕೆ ಹೇಗೆ? ಮೊದಲನೇದಾಗಿ ಅಂಗನವಾಡಿ ಸಿಬ್ಬಂದಿಯ ಮೊಬೈಲ್ನಲ್ಲಿ ಗೃಹಲಕ್ಷ್ಮಿ ಆ್ಯಪ್ ಇನ್ಸ್ಟಾಲ್ ಆಗಿರಲಿದೆ. ನೋಡಿ, ನೀವೇ ಸಪ್ರೇಟಾಗಿ ಇನ್ಸ್ಟಾಲ್ ಮಾಡಬೇಕು ಅಂತೇನಿಲ್ಲ. ಅವರ ಒಂದು ಮೊಬೈಲ್ನಲ್ಲಿ ಆ್ಯಪ್ ಇನ್ಸ್ಟಾಲ್ ಆಗಿರುತ್ತೆ. ಅವ್ರು ಬಂದು ಆ ಆ್ಯಪ್ ಮೂಲಕ ನಿಮ್ಮ ಎಲ್ಲ ಡೀಟೇಲ್ಸನ್ನು ಕಲೆಕ್ಟ್ ಮಾಡ್ಕೊತಾರೆ, ಅರ್ಜಿಯನ್ನು ಸಲ್ಲಿಸ್ತಾರೆ ಅವರೇನೆ. ಎರಡನೇದಾಗಿ ಈ ಆ್ಯಪ್ನ ಮೂಲಕ ಅನಕ್ಷರಸ್ಥರು, ಬಡವರು ಅರ್ಜಿಯನ್ನು ಸಲ್ಲಿಸ್ಬೋದು. ನೋಡಿ, ಈ ಒಂದು ಆ್ಯಪ್ ಇರೋದ್ರ ಏನಕ್ಕೆ ಅಂತಂದರೆ ನಿಮ್ಮ ಅನುಕೂಲಕ್ಕಾಗಿ. ತುಂಬ ಜನ ಅನಕ್ಷರಸ್ಥರಿರ್ತಾರೆ, ತಾಂತ್ರಿಕ ಜ್ಞಾನ ಇರೋದಿಲ್ಲ, ಅಂಥವ್ರಿಗೆಲ್ಲ ಒಂದು ಹೆಲ್ಪ್ ಆಗುತ್ತೆ. ಈ ಅಂಗನವಾಡಿ ಕಾರ್ಯಕರ್ತರು ಬಂದು ನಿಮಗೆ ಹೆಲ್ಪನ್ನು ಮಾಡ್ತಾರೆ. ಇನ್ನು ಮೂರನೇದಾಗಿ ಕರ್ನಾಟಕ 1, ಬೆಂಗಳೂರು 1, ಗ್ರಾಮ 1ನಲ್ಲೂ ಕೂಡ ಅರ್ಜಿ ಸಲ್ಲಿಕೆಗೆ ಅವಕಾಶ ಇದೆ. ಸೊ ಸ್ನೇಹಿತರೆ, ನೀವು ಇಲ್ಲಿ ಕೇಳ್ಬೋದು, ಅಂಗನವಾಡಿ ಕಾರ್ಯಕರ್ತರು ಏನು ಮನೆಗೆ ಬರ್ತಾರೆ ಅವ್ರ ಹತ್ರನೇ ನಾವು ಅರ್ಜಿ ಸಲ್ಲಿಸಬೇಕಾ ಅಂತಂದರೆ ಇಲ್ಲ, ನೀವು ಹೊರಗಡೆ ನಿಮ್ಮ ಒಂದು ಸೆಂಟರ್ಗಳ ಗ್ರಾಮ 1 ಆಗಿರ್ಬೋದು, ಕರ್ನಾಟಕ 1, ಬೆಂಗಳೂರು 1 ಇಲ್ಲೆಲ್ಲ ಕೂಡ ನೀವು ಬ್ರೌಸಿಂಗ್ ಸೆಂಟರ್ಗಳಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು, ಅಲ್ಲೂ ಅವಕಾಶ ಇದೆ. ಹಾಗೆ ಸೇವಾ ಕೇಂದ್ರಗಳಲ್ಲೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ನೆಕ್ಸ್ಟ್ 5ನೇದು, ಅರ್ಜಿ ಸ್ವೀಕಾರ ವೇಳೆ ಬಯೋಮೆಟ್ರಿಕ್ ಫೇಸ್ ರೆಕಗ್ನಿಷನ್ ಸಂಗ್ರಹ. ಸ್ನೇಹಿತರೆ, ಇದು ಇಂಪಾರ್ಟೆಂಟು. ಈ ಬಾರಿ ಇದು ಕಡ್ಡಾಯ ಆಗಿರುತ್ತೆ. ನೀವು ಒಂದು ಬಯೋಮೆಟ್ರಿಕ್, ನಿಮ್ಮ ಹೆಬ್ಬೆರಳಿನ ಗುರುತು ಮತ್ತು ಫೇಸ್ ರೆಕಗ್ನಿಷನ್, ಫೇಸ್ ಸ್ಕ್ಯಾನನ್ನು ಈ ಸಲ ತೊಗೊಳ್ತಾರೆ, ಅದನ್ನು ಮಾಡಿಸಲೇಬೇಕಾಗುತ್ತೆ. ನೆಕ್ಸ್ಟ್ 6ನೇದು, ರಾಜ್ಯದಲ್ಲಿನ ಬ್ಯಾಂಕ್ ಖಾತೆ ವಿವರ ನೀಡಬೇಕು. ಇದು ಇಂಪಾರ್ಟೆಂಟೇ ಸ್ನೇಹಿತರೆ. ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಇರತಕ್ಕಂಥ ಒಂದು ಬ್ಯಾಂಕಿನ ವಿವರವನ್ನು ನಾವು ನೀಡಬೇಕಾಗುತ್ತೆ. ಹೊರ ರಾಜ್ಯದ್ದು ಬ್ಯಾಂಕಿನ ವಿವರ ಕೊಡೋ ಆಗಿಲ್ಲ, ತಗೊಳ್ಳೋದಿಲ್ಲ. ನೆಕ್ಸ್ಟ್ 7ನೇದು, BPL APL ಕಾರ್ಡ್ದಾರರು ಅರ್ಹರಾಗಿರ್ತಾರೆ. ಯಾರ ಹತ್ರ BPL ಮತ್ತು APL ಕಾರ್ಡ್ ಇರುತ್ತೋ ಅವರೆಲ್ಲರೂ ಕೂಡ ಈ ಯೋಜನೆಗೆ ಅರ್ಹರಾಗಿರ್ತಾರೆ. ಕಾರ್ಡನ್ನು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ 8ನೇದು, ITR GST ಪಾವತಿದಾರರು ಈ ಯೋಜನೆಗೆ ಅರ್ಹರಾಗಿರುವುದಿಲ್ಲ. ಇದು ಮುಖ್ಯನೇ ಸ್ನೇಹಿತರೆ. ನೀವೇನಾದರೂ ಟ್ಯಾಕ್ಸ್ ಪೇಯರ್ ಆಗಿದ್ದರೆ, ಗೌರ್ಮೆಂಟಿಗೆ ಟ್ಯಾಕ್ಸನ್ನು ಕಟ್ತಿದ್ರೆ ನೀವು ಈ ಯೋಜನೆಗೆ ಅರ್ಹರಾಗಿರೋದಿಲ್ಲ. ಇದಿಷ್ಟನ್ನು ನೀವು ಗಮನದಲ್ಲಿಟ್ಕೊಳ್ಳಿ ಸ್ನೇಹಿತರೆ. ಬಟ್ ಇಲ್ಲಿ ಸ್ನೇಹಿತರೆ ಒಂದು ವಿಷಯ ಈ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಹರಿದಾಡ್ತಾ ಇದೆ. ಏನಪ್ಪ ಅಂತಂದರೆ, ಈ ಬಾರಿ ಜಾತಿ ಪ್ರಮಾಣ ಪತ್ರ ಕಡ್ಡಾಯನ, ಅದನ್ನು ಕೊಡಲೇಬೇಕಾ ಅಂತೇಳಿ ಒಂದಷ್ಟು ನ್ಯೂಸ್ಗಳು ಹರಿದಾಡ್ತಾ ಇದೆ. ಸ್ನೇಹಿತರೆ, ಒಂದು ಕ್ಲಿಯರಾಗಿ ಹೇಳ್ಬಿಡ್ತೀನಿ, ಅದರ ಬಗ್ಗೆ ಆ ಜಾತಿ ಪ್ರಮಾಣ ಪತ್ರ ಅವಶ್ಯಕತೆ ಇಲ್ಲ, ಎಲ್ಲೂ ಅದನ್ನು ಕೊಡಬೇಕು ಅಂತ ಹೇಳಿಲ್ಲ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೇಡಿ. ಹಾಗೆ ಇನ್ನೊಂದು ಏನಪ್ಪ, ನಮ್ಮ ಜನಗಳಲ್ಲಿ ಒಂದು ಕನ್ಫ್ಯೂಷನ್, ಒಂದು ಪ್ರಶ್ನೆ ಇದೆ ಅಂತ ಅಂದರೆ, ಈ ಮರುಪರಿಶೀಲನಾ ಪ್ರಕ್ರಿಯೆ ಸರ್ಕಾರ ಯಾಕೆ ಮಾಡ್ತಾ ಇದೆ, ಇದಕ್ಕೆ ರೀಸನ್ ಏನು, ಕಾರಣ ಏನು ಅಂತ ಕೇಳ್ತಾ ಇದ್ದಾರೆ. ಸೊ ರೀಸನ್ ಇದೆ ಸ್ನೇಹಿತರೆ. ಇದಕ್ಕೆ ಮುಖ್ಯವಾದ ಕಾರಣ ಏನು ಅಂತ ಅಂದರೆ, ಈ CAG ವರದಿಯ ಪ್ರಕಾರ, ರಿಪೋರ್ಟ್ ಪ್ರಕಾರ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ವಿತರಣೆಯಲ್ಲಿ ಒಂದಷ್ಟು ಲೋಪದೋಷಗಳು ಕಂಡು ಬಂದಿದೆ. ಆ ಒಂದು ಲೋಪದೋಷಗಳನ್ನ ಸರಿಪಡಿಸೋದಕ್ಕೆ ರಾಜ್ಯ ಸರ್ಕಾರ, ಹಾಗೆ ಈ ಒಂದು ನೈಜ ಫಲಾನುಭವಿಗಳಿಗೆ, ನಿಜವಾದ ಅರ್ಹ ಫಲಾನುಭವಿಗಳಿಗೆ ಈ ಒಂದು ಯೋಜನೆಯ 2,000 ರೂಪಾಯಿ ಹಣ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈ ಒಂದು ಹೆಜ್ಜೆಯನ್ನು ಇಟ್ಟಿರೋದು ಸ್ನೇಹಿತರೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ವಿಧಾನಸೌಧದ ಸಮಿತಿಯ ಕೊಠಡಿಯಲ್ಲಿ ಈ ಒಂದು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸಾಕಷ್ಟು ವಿಚಾರಗಳು ಚರ್ಚೆ ಆಗಿದೆ ಸ್ನೇಹಿತರೆ. ಅದರಲ್ಲೂ ಮುಖ್ಯವಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಒಂದಷ್ಟು ಅಂಶಗಳನ್ನ ಚರ್ಚೆ ಮಾಡಿದ್ದಾರೆ. ಹಾಗಾದರೆ ಆ ಒಂದು ಡಿಸ್ಕಷನ್ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು, ಈ ಒಂದು ಯೋಜನೆಯ ಬಗ್ಗೆ ಏನೆಲ್ಲ ಅಂಶಗಳನ್ನ ಚರ್ಚೆ ಮಾಡಿದ್ದಾರೆ ಮುಖ್ಯವಾಗಿ ಅಂತೇಳಿ ಮೇಜರ್ ಆಗಿ ನಾನಿವಾಗ ತಿಳಿಸ್ತಾ ಹೋಗ್ತೀನಿ, ನೋಡಿ ಸ್ನೇಹಿತರೆ. ಗ್ಯಾರಂಟಿ ಯೋಜನೆಗಳ ಪರಿಶೀಲನಾ ಸಭೆಯಲ್ಲಿ ವ್ಯಕ್ತವಾದ ಪ್ರಮುಖ ಅಂಶಗಳು ನೋಡೋಣ ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ, ಏರ್ಟೆಲ್ ಬ್ಯಾಂಕ್ನಲ್ಲಿ UPI ಖಾತೆಗಳನ್ನು ತೆಗೆದು ದುರುಪಯೋಗ ಪಡಿಸಿಕೊಳ್ಳೋದು ಪ್ರಕರಣಗಳು ಪತ್ತೆಯಾಗಿವೆ. ಸೊ ಈ ಒಂದು ಪ್ರಕರಣವನ್ನು ಅಧಿಕಾರಿಗಳು ಸಭೆಯ ಗಮನಕ್ಕೆ ತಂದಿರುವಂಥದ್ದು. ಎರಡನೇದಾಗಿ, ಖಾತೆಗಳು ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಇರಬೇಕು, ಇತರೆ ರಾಜ್ಯಗಳಲ್ಲಿರುವ ಖಾತೆಗಳಿಗೆ ಹಣ ಹೋಗುತ್ತಿರುವುದು ಪತ್ತೆಯಾಗಿದೆ. ನೋಡಿ ಸ್ನೇಹಿತರೆ, ಇದೊಂದು ಲೋಪದೋಷ ಕಂಡು ಬಂದಿದೆ. ನಮ್ಮ ಕರ್ನಾಟಕ ರಾಜ್ಯದ ಅಕೌಂಟ್ ಇರುವಂಥ ಫಲಾನುಭವಿಗಳಿಗೆ ಮಾತ್ರ ಈ ಒಂದು ಯೋಜನೆಯ ಲಾಭ ಸಿಗಬೇಕು. ಬೇರೆ ರಾಜ್ಯದಲ್ಲಿ ಅಕೌಂಟ್ ಇದ್ದರೆ ಅಂಥವ್ರಿಗೆ ಹಣ ಹೋಗೋದನ್ನು ತಪ್ಪಿಸಬೇಕು ಅಂತೇಳಿ ಇವಾಗ ಸರ್ಕಾರ ಹೇಳಿದೆ. ಮೂರನೇದಾಗಿ, ನಮ್ಮ ರಾಜ್ಯದ ಯೋಜನೆಗಳು ನಮ್ಮ ರಾಜ್ಯದ ಫಲಾನುಭವಿಗಳಿಗೆ ಮಾತ್ರ ಸಿಗಬೇಕು, ಇತರೆ ರಾಜ್ಯದ ಮತದಾರರಿಗೆ ಯೋಜನೆಯ ಲಾಭ ಆಗುತ್ತಿದೆ. ಸೊ ಈ ಒಂದು ಲೋಪದೋಷನೂ ಇದೆ. ಬೇರೆ ರಾಜ್ಯದ ಮತದಾರರು ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಲಾಭವನ್ನು ಪಡಿತಾ ಇದ್ದಾರೆ, ಅದನ್ನು ಕೂಡ ಸ್ಟಾಪ್ ಮಾಡಬೇಕು ಅಂತೇಳಿ ಸರ್ಕಾರ ಹೇಳ್ತಾ ಇರೋವಂಥದ್ದು, ಅಧಿಕಾರಿಗಳು ಗಮನಕ್ಕೆ ತಂದಿರೋವಂಥದ್ದು. ನೆಕ್ಸ್ಟ್ 4ನೇದು, ಅನುಕೂಲಸ್ಥರು ಯಾರಾದರೂ ಗ್ಯಾರಂಟಿ ಯೋಜನೆಗಳನ್ನು ಸ್ವಯಂ ಪ್ರೇರಿತವಾಗಿ ಬಿಟ್ಟುಕೊಡುವ ಮೂಲಕ ಇತರೆ ಅರ್ಹ ಫಲಾನುಭವಿಗಳಿಗೆ ನೆರವಾದರೆ ಅಂಥವರನ್ನು ಪ್ರೋತ್ಸಾಹಿಸಬೇಕು ಅಂತೇಳಿ ಸರ್ಕಾರ ಹೇಳ್ತಿದೆ ಸ್ನೇಹಿತರೆ. ಅಂದರೆ ಇದೊಂದು ಒಳ್ಳೆ ಕೆಲಸ, ಅಂಥವ್ರನ್ನ ನಾವು ಪ್ರೋತ್ಸಾಹ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಿದೆ ಸ್ನೇಹಿತರೆ. ಏನು ಅಂತಂತಂದರೆ, ಈಗ ನಾನು ITR GST ಪಾವತಿದಾರನಾಗಿದ್ದು ಸರ್ಕಾರಕ್ಕೆ ಇನ್ಕಮ್ ಟ್ಯಾಕ್ಸ್ನ ಪೇ ಮಾಡ್ತಿದ್ದು ಕೂಡ ಈ ಒಂದು ಯೋಜನೆಯ 2,000 ರೂಪಾಯಿ ಹಣವನ್ನು ನಾನು ಪಡಿತಾ ಇದ್ದೀನಿ ಅಂತ ಅಂದರೆ
ಇದು ತಪ್ಪು ಅಂತೇಳಿ ನಾನೇ ಭಾವಿಸಿ ಸ್ವಯಂ ಪ್ರೇರಿತವಾಗಿ ಈ ಒಂದು ಯೋಜನೆಯ ಲಾಭವನ್ನು ಸ್ಟಾಪ್ ಮಾಡಿದರೆ ನಮ್ಮನ್ನು ಗುರುತಿಸಿ ಸರ್ಕಾರ ಪ್ರೋತ್ಸಾಹ ಮಾಡುತ್ತೆ ಅಂತ ಹೇಳ್ತಾ ಇದೆ. ಸ್ನೇಹಿತರೆ, ಒಂದೇಳಿ ನಿಜವಾಗ್ಲೂ ನೀವು ಆ ಕೆಲಸನ ಮಾಡ್ತೀವ? ಯಾರೋ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರುತ್ತೋ ಅಂಥವರು ಕೆಲವರು ಈ ಒಂದು ಯೋಜನೆ ಲಾಭವನ್ನು ಪಡೆಯೋದಿಲ್ಲ, ಅವರಿಗೆ ಅವಶ್ಯಕತೆ ಇರೋದಿಲ್ಲ, ಅವ್ರು ಮಾಡದೇ ಇರ್ಬೋದು. ಬಟ್ ನೀವೆಲ್ಲ ಖಂಡಿತ ಈ ಸರ್ಕಾರಿ ಯೋಜನೆ ಬೇಕೇ ಬೇಕು ಅಂತೇಳಿ ಮಾಡ್ತೀವಿ. ಯಾಕಂತಂದರೆ ನಮಗೆಲ್ಲ ಅವಶ್ಯಕತೆ ಇದೆ. ನಾವೆಲ್ಲ ಮಿಡಲ್ ಕ್ಲಾಸ್ ಪೀಪಲ್ಲು, ಬಡವರಾಗಿದ್ದೇವೆ, ಆರ್ಥಿಕ ಪರಿಸ್ಥಿತಿ ಹಿಂದುಳಿದಿದ್ದೀವಿ. ಸೊ ನಮಗೆಲ್ಲ ಈ ಒಂದು ಸರ್ಕಾರಿ ಯೋಜನೆ ಅವಶ್ಯಕತೆ ಇದೆ ಅಂತೇಳಿ ನಾವು ಇದಕ್ಕೆ ಪ್ರಯತ್ನ ಪಡ್ತೀವಿ. ಹೌದಲ್ವಾ ಸ್ನೇಹಿತರೆ? ಒಪ್ಕೊಳ್ಳಿ. ಇನ್ನು ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನು ಟೆಕ್ನಿಕಲ್ ಸಮಸ್ಯೆ ಆಗಿದೆ ಇದ್ರ ಬಗ್ಗೆನೂ ಸಾಕಷ್ಟು ಚರ್ಚೆ ಆಗಿದೆ ಸ್ನೇಹಿತರೆ. ಟೆಕ್ನಿಕಲ್ ಸಮಸ್ಯೆ ಏನು ಅಂತ ಅಂದರೆ ಮುಖ್ಯವಾಗಿ ಇದು ನೋಡಿ, ಮರಣ ಹೊಂದಂಥ ಫಲಾನುಭವಿಗಳ ಖಾತೆಗೆ ಇನ್ನೂ ಗೃಹಲಕ್ಷ್ಮಿ ಯೋಜನೆ ಹಣ ಹೋಗ್ತಾ ಇದೆ. ಇದನ್ನು ಸ್ಟಾಪ್ ಮಾಡಬೇಕು. ಯಾಕೆ ಅಂತ ಅಂದರೆ ಅವರ ಒಂದು ಇನ್ಫಾರ್ಮೇಷನ್ ರೈಟ್ ಟೈಮ್ಗೆ ನಮಗೆ ಸಿಗ್ತಾ ಇಲ್ಲ. ಒಂದು KYC ಆಗಿರ್ಬೋದು, ಒಂದು ಅವರ ಒಂದು ಬ್ಯಾಂಕ್ ಖಾತೆ ವಿವರಗಳು, ಇದು ಯಾವುದು ಕೂಡ ನಮಗೆ ಸಿಗ್ತಾ ಇಲ್ಲ. ಹೀಗಾಗಿ ಮರಣ ಹೊಂದಂಥ ಫಲಾನುಭವಿಗಳ ಖಾತೆಗೂ ಕೂಡ ಹಣ ಹೋಗ್ತಾ ಇದೆ. ಇದನ್ನು ಸ್ಟಾಪ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈ ಒಂದು ಹೊಸ ಆ್ಯಪ್ನ ತಂದಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಈ ಹೊಸ ಪರಿಶೀಲನಾ ಪ್ರಕ್ರಿಯೆ ಹೇಗೆ ನಡೆಯುತ್ತೆ? ಇದು ಸಂಪೂರ್ಣ ತಂತ್ರಜ್ಞಾನ ಆಧಾರಿತವಾಗಿರುತ್ತೆ ಸ್ನೇಹಿತರೆ. ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ, ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಮತ್ತು ದಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಂಟಿಯಾಗಿ ಕಾರ್ಯನಿರ್ವಹಣೆ ಮಾಡುತ್ತೆ. ಇಲ್ಲಿ ಇದಕ್ಕಾಗಿ ಒಂದು ವಿಶೇಷ ಮೊಬೈಲ್ ಆ್ಯಪನ್ನು ಕೂಡ ಶುರುವಾಗುತ್ತೆ ನಿಮಗಾಗಿ. ಇಲ್ಲಿ ಅಂಗನವಾಡಿ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ನಿಮ್ಮ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾರೆ ಸ್ನೇಹಿತರೆ. ಹಾಗಾದರೆ ಈ ಅಧಿಕಾರಿಗಳು, ಅಂಗನವಾಡಿ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ನೀವು ಏನೇನು ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು ಅನ್ನೋದನ್ನು ನಾನು ಇವಾಗ ಕ್ವಿಕ್ಕಾಗಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಈ ಒಂದು ಪ್ರಕ್ರಿಯೆಯಲ್ಲಿ ಮೊದಲನೇದಾಗಿ ಗೃಹಲಕ್ಷ್ಮಿ ID ಅದನ್ನು ಕೇಳ್ತಾರೆ. ಅದು ನಿಮ್ಮ ಹತ್ರ ಇರಬೇಕು. ಆಲ್ರೆಡಿ ನೀವು ಫಲಾನುಭವಿಗಳಾಗಿದ್ದರೆ ಗೃಹಲಕ್ಷ್ಮಿ IDಯನ್ನು ನೀವು ಕೊಡಬೇಕಾಗುತ್ತೆ. ಎರಡನೇದಾಗಿ ಪಡಿತರ ಚೀಟಿ ಅಂದರೆ ರೇಷನ್ ಕಾರ್ಡ್, BPL ಅಥವಾ APL ಕಾರ್ಡ್ ಇದೆಯಾ ಅದನ್ನು ಕೇಳ್ತಾರೆ, ಅದನ್ನು ನೀವು ಕೊಡಬೇಕಾಗುತ್ತೆ. ಮೂರನೇದಾಗಿ ಆಧಾರ್ ಕಾರ್ಡ್, ನಿಮ್ಮ ಒಂದು ಆಧಾರ್ ಕಾರ್ಡು, ಇದ್ರ ಜೊತೆಗೆ ಪತಿಯ ಹೆಸರನ್ನು ಕೂಡ ಕೇಳ್ತಾರೆ, ಮತ್ತು ನಿಮ್ಮ ಗಂಡನ ಒಂದು ಪತಿಯ ಒಂದು ಆಧಾರ್ ಕಾರ್ಡ್ ಅದನ್ನು ಕೂಡ ನೀವು ಕೊಡಬೇಕಾಗುತ್ತೆ ಅವರಿಗೆ. ನಾಲ್ಕನೇದು, ಈ ಬಾರಿ ಕಡ್ಡಾಯವಾಗಿ ಮತದಾರರ ಗುರುತಿನ ಚೀಟಿ, ವೋಟರ್ IDಯನ್ನು ಕೂಡ ಕೇಳ್ತಾರೆ. ಇದೊಂದು ಕಂಪಲ್ಸರಿ ಆಗಿದೆ ಸ್ನೇಹಿತರೆ. ಮರೆಯದಂಗೆ ನಿಮ್ಮ ಒಂದು ವೋಟರ್ ID ಮತದಾರ ಗುರುತಿನ ಚೀಟಿಯನ್ನು ನೀವು ಕೊಡಬೇಕಾಗುತ್ತೆ. ಇದನ್ನು ಈ ಸರಿ ಕಡ್ಡಾಯವಾಗಿ ಕೇಳ್ತಾರೆ. ಸೊ ಈಗ ಇನ್ನೊಂದು ಏನಪ್ಪ ಅಂತಂದರೆ, ಸಾಕಷ್ಟು ಫಲಾನುಭವಿಗಳು ಈಗ ಕೆಲವರೆಲ್ಲ ಬ್ಯಾಂಕಲ್ಲಿ ಸಾಲವನ್ನು ತಗೊಂಡಿರ್ತಾರೆ. ಇದರಿಂದ ಏನಾಗುತ್ತೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಹೋದಾಗ ಬ್ಯಾಂಕ್ನವರು ಅವರ ಸಾಲದ ಮೊತ್ತಕ್ಕೆ ಈ ಒಂದು ಹಣವನ್ನು ಜಮೆ ಮಾಡ್ಕೊಂಡ್ಬಿಡ್ತಾರೆ. ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಅಂಥ ಫಲಾನುಭವಿಗಳು ಏನು ಮಾಡ್ತಾರೆ, ಬ್ಯಾಂಕ್ ಅಕೌಂಟನ್ನು, ಬ್ಯಾಂಕ್ ಖಾತೆಯನ್ನು ಚೇಂಜ್ ಮಾಡ್ತಾರೆ, ಬದಲಾವಣೆ ಮಾಡ್ಕೊತಾರೆ, ಅಪ್ಡೇಟ್ ಮಾಡ್ತಾರೆ. ಅಂಥವ್ರು ಕೂಡ ಯಾವುದೇ ಸಮಸ್ಯೆ ಆಗಬಾರ್ದು. ಅಂಥ ಫಲಾನುಭವಿಗಳು ಕೂಡ ಈ ಒಂದು ಯೋಜನೆಯ ಹಣ ಸೇರಬೇಕು ಅಂತೇಳಿ ಖುದ್ದು CM ಅವರೇ ಸಭೆಯಲ್ಲಿ ಹೇಳಿದ್ದಾರೆ. ಸೊ ಎಂದಿನಂತೆ ನೀವು ಹೊರಗಡೆ ಕರ್ನಾಟಕ 1 ಆಗಿರ್ಬೋದು, ಗ್ರಾಮ 1, ಬೆಂಗಳೂರು 1, ಅದೇ ರೀತಿ ಅಧಿಕೃತ ಬ್ರೌಸಿಂಗ್ ಸೆಂಟರ್ಲ್ಲೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸೋಕ್ಕೆ ಮುಕ್ತ ಅವಕಾಶವಿದೆ ಸ್ನೇಹಿತರೆ. ಹೊರಗಡೆ ನೀವು ಈ ಥರ ಒಂದು ಬ್ರೌಸಿಂಗ್ ಸೆಂಟರ್ಗೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಈ ಬಾರಿಯ ಮರು ಅರ್ಜಿಯಲ್ಲಿ ಈ ಒಂದು ಲೋಪದೋಷಗಳನ್ನ ತಡೆ ಹಿಡಿಯೋದಕ್ಕೋಸ್ಕರ ನಿಮ್ಮ ಒಂದು KYC ಅಂದರೆ ಬಯೋಮೆಟ್ರಿಕ್ಕು, ಫೇಸ್ ರೆಕಗ್ನೇಷನ್ನು ಕಡ್ಡಾಯವಾಗಿರುತ್ತೆ. ಈ ಒಂದು ಹೊಸ ತಂತ್ರಜ್ಞಾನವನ್ನು ಅಳವಡಿಸೋದಕ್ಕೆ ಸರ್ಕಾರ ಇವಾಗ ಮುಂದಾಗಿದೆ. ಸೊ ಒಟ್ಟಿನಲ್ಲಿ ಸರ್ಕಾರ ಏನು ಅಂತಂದರೆ, ನೈಜ ಫಲಾನುಭವಿಗಳಿಗೆ ಅಂದರೆ ನಿಜವಾದ ಅರ್ಹ ಫಲಾನುಭವಿಗಳಿಗೆ ಈ ಒಂದು ಯೋಜನೆಯ ಹಣ ಸಿಗಬೇಕು. ಈ ಯೋಜನೆಯಲ್ಲಿ ಆಗ್ತಿರೋ ದುರುಪಯೋಗವನ್ನು ತಡಿಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ ಸ್ನೇಹಿತರೆ. ಸೊ ಈಗ ಜನ ಟೆನ್ಷನ್ ಆಗಿದ್ದಾರೆ, ಏನಿದು ಹೊಸ ಆ್ಯಪು, ಏನು ಸಮಸ್ಯೆ ಆಗುತ್ತೆ, ಇನ್ಮೇಲೆ ನಮಗೆ ಗೃಹಲಕ್ಷ್ಮಿ ಹಣ ಸ್ಟಾಪ್ ಆಗುತ್ತಾ, 2,000 ರೂಪಾಯಿ ಹಣ ಬರೋದಿಲ್ವಾ, ಈ ಥರ ಸಾಕಷ್ಟು ಗೊಂದಲದಲ್ಲಿದ್ದಾರೆ. ಸೊ ನೀವು ಯಾರು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ಗಳು ಸರಿಯಾಗಿದ್ದು ನೀವು ಆ ಅಧಿಕಾರಿಗಳು ಬಂದಾಗ ಅವರ ಹತ್ರ ಈ ಎಲ್ಲ ದಾಖಲೆಗಳನ್ನ ಸಬ್ಮಿಟ್ ಮಾಡಿ ನೀವು ನಿಜವಾಗಲೂ ಈ ಒಂದು ಯೋಜನೆಗೆ ಅರ್ಹರಾಗಿದ್ದರೆ ನಿಮಗೆ ಈ ಒಂದು ಯೋಜನೆಯ ಹಣ ಕಂಟಿನ್ಯೂ ಆಗುತ್ತೆ. ಮತ್ತು ಹೊಸದಾಗಿ ಅರ್ಜಿ ಹಾಕಿದರೆ ಈ ಒಂದು ಯೋಜನೆಗೆ ನೀವು ಅರ್ಹರಾಗಿರ್ತೀರ, ನಿಮಗೆ ಈ ಒಂದು ಯೋಜನೆಯ ಲಾಭ ಸಿಗುತ್ತೆ ಸ್ನೇಹಿತರೆ. ಸೊ ಇವಾಗ ಯಾವಾಗ ಬರ್ತಾರೆ ಈ ಅಧಿಕಾರಿಗಳು, ಅಂಗನವಾಡಿ ಕಾರ್ಯಕರ್ತರು ಯಾವಾಗ ಮನೆಗೆ ಬರ್ತಾರೆ, ನಾವು ಎಲ್ಲಿ ತನಕ ವೆಯ್ಟ್ ಮಾಡಬೇಕು ಅನ್ನೋ ಪ್ರಶ್ನೆ ಎಲ್ಲ ನಿಮ್ಮ ಹತ್ರ ಕಾಡ್ತಾ ಇದೆ ಅಲ್ವಾ ಸ್ನೇಹಿತರೆ. ಸರ್ಕಾರದಿಂದ ಇನ್ನೂ ಇದ್ರ ಬಗ್ಗೆ ಅಧಿಕೃತವಾಗಿ ಯಾವುದೇ ಸೂಚನೆ ಬಂದಿಲ್ಲ. ಇನ್ನು ಕೆಲವು ದಿನಗಳಲ್ಲಿ ಇದರ ಒಂದು ಮಾರ್ಗಸೂಚಿ ಪ್ರಕಟಣೆ ಆಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಈ ಎಲ್ಲ ಅಪ್ಡೇಟ್ಗಳು ನಿಮಗೆ ಬೇಕು ಅಂತ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಈ ವಿಡಿಯೋವನ್ನು ಹೆಚ್ಚಿನ ಜನರಿಗೆ ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಮಹಿಳೆಯರು ಎಲ್ಲರಿಗೂ ಈ ವಿಡಿಯೋ ತಲುಪಬೇಕು. ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ನೇಹಿತರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಎಲ್ಲಿ ಹೇಗೆ ದುರುಪಯೋಗ ಆಗ್ತಾ ಇದೆ, ಈ ಒಂದು ಯೋಜನೆಗೆ ಯಾರೆಲ್ಲ ಅರ್ಹರು,
ಅರ್ಹರಾಗಿರ್ತಾರೆ. ಏನೆಲ್ಲ ಡಾಕ್ಯುಮೆಂಟ್ಸ್ನ ಕೊಡಬೇಕಾಗುತ್ತೆ, ಅಧಿಕಾರಿಗಳು ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ಏನೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋ ಎಲ್ಲ ಮಾಹಿತಿಯನ್ನು ಕಂಪ್ಲೀಟಾಗಿ ತಿಳಿಸೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ಸ್ನೇಹಿತರೆ. ಹಾಗಾಗಿ ಈ ವಿಡಿಯೋವನ್ನು ತುಂಬ ಜನರಿಗೆ ಶೇರ್ ಮಾಡಿ, ಮುಖ್ಯವಾಗಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗ್ರೂಪ್ಗೆ ಶೇರ್ ಮಾಡಿ. ಇದೇ ಥರ ಹೊಸ ಹೊಸ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗಿದ್ರೆ ನಿಮಗೆ ಈ ಒಂದು ಯೋಜನೆಯ ಹಣ ಬಂದಿಲ್ವಾ, ನೀವು ಯಾವ ಜಿಲ್ಲೆಯವರು ಅನ್ನೋದನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಮತ್ತೆ ಮುಂದಿನ ಎಪಿಸೋಡ್ನಲ್ಲಿ ಸಿಗೋಣ. ನಮಸ್ಕಾರ.